ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ತಲಕಾಡಿನ ಕಾವೇರಿ ನದಿ ತೀರದಲ್ಲಿ ನಡೆದ ದುರ್ಘಟನೆ. 2 ಮುಗ್ಧ ಬಾಲಕಿಯರ ಜೀವ ಬಲಿ ಪಡೆದ ಈ ಘಟನೆ ಬೆಚ್ಚಿ ಬೀಳಿಸಿದೆ. ಈ ದುರ್ಘಟನೆಯನ್ನು ಖಂಡಿಸಿ ಸ್ಥಳೀಯರು ಮತ್ತು ಸಾರ್ವಜನಿಕರು ಪ್ರತಿಭಟನೆಗೆ ಇಳಿದಿದ್ದು, ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರವಾಸಿಗರಿಂದ ಹಣ ವಸೂಲಿ ಮಾಡುವುದರಲ್ಲಿ ಮಾತ್ರ ಆಸಕ್ತಿ ತೋರಿಸುವ ಇಲಾಖೆ, ಆದರೆ ಅವರ ಸುರಕ್ಷತೆ ಬಗ್ಗೆ ಕನಿಷ್ಠ ಕಾಳಜಿಯೂ ಇಲ್ಲ ಎನ್ನುವುದು ಸಾರ್ವಜನಿಕರ ಆರೋಪ. ಬಟ್ಟೆ ಬದಲಾಯಿಸಲು ಸರಿಯಾದ ವ್ಯವಸ್ಥೆ ಇಲ್ಲ, ಮೂಲಭೂತವಾದ ಶೌಚಾಲಯ ಸೌಲಭ್ಯವೂ ಇಲ್ಲ, ನದಿಯಲ್ಲಿ ನೀರಿನ ಪ್ರಮಾಣ ಎಷ್ಟು, ಎಲ್ಲಿ ಆಳದ ಗುಂಡಿಗಳಿವೆ ಎಂಬುದನ್ನು ತಿಳಿಸುವ ಎಚ್ಚರಿಕಾ ವ್ಯವಸ್ಥೆಯೇ ಇಲ್ಲ. ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುವ ತಜ್ಞರು ಇಲ್ಲ, ಅಪಾಯದ ಸಮಯದಲ್ಲಿ ನೇರವಾಗಲು ನುರಿತ ಈಜುಗಾರರು ಇಲ್ಲ, ತುರ್ತು ಚಿಕಿತ್ಸೆಗೆ ಆಸ್ಪತ್ರೆಯ ವ್ಯವಸ್ಥೆ ಇಲ್ಲ. ಇದರಿಂದ ಎಷ್ಟೋ ಅಮಾಯಕ ಜೀವಿಗಳು ಅರಿವಿಲ್ಲದೆ ನೀರಿಗೆ ಇಳಿದು ಪ್ರಾಣ ಕಳೆದುಕೊಳ್ಳುತ್ತಿವೆ ಎಂಬುದು ನೋವು ತಂದ ಸಂಗತಿ. ಹೆಸರಿಗೆ ಮಾತ್ರ ಪ್ರವಾಸಿ ತಾಣ, ಆದರೆ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲದಿರುವುದು ದುರಂತ ವಾಸ್ತವ ಎಂಬ ಮಾತುಗಳು ಇದೀಗ ಜನರ ಮನದ ಕಳವಳವನ್ನು ಸ್ಪಷ್ಟಪಡಿಸುತ್ತಿವೆ. ಸಿಎಂ ತವರು ಜಿಲ್ಲೆ ನಮ್ಮ ಮೊದಲೇ ಹೇಳಿದಂಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾದೇವಪ್ಪನವ್ರ ಕ್ಷೇತ್ರ. ದಯಮಾಡಿ ನಾನು ನಿಮ್ಮಲ್ಲಿ ಮೊದಲೇ ಮನವಿ ಮಾಡ್ತಿರೋದಂದ್ರೆ ಮೇಲೆ ಕ್ರಮ ಆಗಬೇಕು ಅಂತ. ನೀವು ಫೋನ್ ಮಾಡಿ ಅವರು ಯಾರೋ ಒಬ್ಬ ಅಧಿಕಾರಿ ಜೊತೆ ಮಾತಾಡ್ತಾರೆ, ರೇಂಜ್ ಆಫೀಸರ್, ಅವ್ರೇನಂತ ಹೇಳಿದ್ರು, ಇಲ್ಲಿಯ ಸ್ಪೆಷಾಲಿಟಿ ಬಗ್ಗೆ ಸೌಲಭ್ಯದ ಬಗ್ಗೆನೇ ಮಾತಾಡೋದು. ನಾನು ಹೇಳ್ದಂತ ಮೇನ್ ಮುಖ್ಯವಾದಂತ ಬೇಡಿಕೆ ಬಗ್ಗೆ ಅವ್ರು ಮಾತೇ ಆಡಲಿಲ್ಲ. ಸರ್ ನಾಳೆ ಬಂದು ಮಾಡ್ತಾರೆ ಅನ್ನೋದಾದ್ರೆ ಆ ಮಕ್ಕಳು ಮತ್ತೆ ತಂದು ನೀರಲ್ಲಿ ಮುಗಿಸೋಕ್ಕಾಗ್ತದೆ, ಪ್ರಕರಣ ಮತ್ತೆ ಮರಳಿ ಕಳಿಸ್ಬೇಕಾಗಲ್ಲ. ಅದಕ್ಕೇನೆ ಸರ್ ನಾನು ಹೇಳ್ತಿರೋದು, ದಿಢೀರ್ ಅಂತ ನಿಮ್ಮ ಅರಣ್ಯ ಇಲಾಖೆಯಲ್ಲಿ ಉಂಟು, ಲೆಟರ್ ಟೈಪ್ ಮಾಡಿಸಿ. ಟೈಮ್ ಬೇಕಂತ ಇವಾಗ ಕೇಳ್ತಾ ಇದ್ದೀರಾ, ಇದಕ್ಕೆ ಹಿಂದೆ ಅನಾಹುತ ಆಗಿರೋದಕ್ಕೆ ಅವಾಗ ಟೈಮ್ ಇರ್ಲಿಲ್ವಾ ನಿಮ್ಗೆ? ನೀವು ದಿಢೀರ್ ಅಂತ ಅವ್ರ ಕೈಯಿಂದ ಇವತ್ತೇನಿಲ್ಲಿ ನಿಸರ್ಗಧಾಮದಲ್ಲಿ ಕೆಲಸ ಮಾಡ್ತಿರೋ ಅಷ್ಟು ಜನ ಸಿಬ್ಬಂದಿಗಳನ್ನ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಅಮಾನತ್ನಲ್ಲಿ ಇಡಲಾಗಿದೆ, ಅವ್ರನ್ನ ಅಮಾನತ್ನಲ್ಲಿಟ್ಟು ನಾವು ಅವ್ರ ಮೇಲೆ ತನಿಖೆಗೆ ಆದೇಶಿಸಲಾಗಿದೆ. ಇದ್ರ ಬಗ್ಗೆ ಹೇಳಿ, ಮತ್ತೆ ಸುಂಕ ಎತ್ತದನ್ನ ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡಿ ದಯ ಮಾಡಿ, ಇದ್ರ ಬಗ್ಗೆ ಎಲ್ಲ ಇದು ಮಾಡಿ. ನಿಮ್ಗೆ ಈ ಪವರ್ ಇದೆ ಸರ್, ಈ ಕೂಡಲೇ ನೀವು ಆದೇಶ ಮಾಡಕ್ಕಿದ್ಯಾ? ಇಲ್ಲಲ್ಲ ಸರ್, ದಯಮಾಡಿ ನಿಮ್ಮ ಉನ್ನತ ಅಧಿಕಾರಿಗೆ ಇದ್ರ ಬಗ್ಗೆ ನೀವು ಮಾಹಿತಿ ನೀಡಿ, ಆಮೇಲೆ ಒತ್ತಡ ಹೇಳಿ ಈ ರೀತಿ ಪ್ರತಿಭಟನೆ ಇದೆ, 2 ಕಡೆನೂ ಜಾಮ್ ಆಗಿದೆ, ಪ್ರತಿಭಟನೆ ಕಾವು ತೀವ್ರ ಆಗ್ತಾ ಇದೆ, ಮಾಹಿತಿ ನೀಡಿ ಸರ್. ಅವ್ರು ಹೇಳಿದ್ರೆ ನಾಳೆ ಬರ್ತೀನಿ ಅಂದ್ರೆ ಒಂದ್ ನಿಮಿಷ ಸರ್, ಬಲಗೈ ಏಟಾದ್ರೆ ಸರ್ ಬಲಗೈ ಏಟಾದ್ರೆ ಕೆಲಸ ಮಾಡಕ್ಕೆ ಎಡಗೈ ಇರುತ್ತೆ. ಅದೇ ರೀತಿ ಒಬ್ಬ ಅಧಿಕಾರಿಗೆ ಒಬ್ಬ ಸಮಯ ಇರ್ತಾರೆ ಸರ್, ವಿಷಯ ಮುಗಿಸಿ ಸರ್. ಇಲ್ಲಿ ಒಬ್ಬ ಸುಂಕ ಎತ್ತಕ್ಕಿಲ್ಲ ಅಂದ್ರೆ ಇನ್ನೊಬ್ಬ ಬಂದು ನಿಂತ್ಕೋತಾರೆ, ನೀವು ಅವ್ರನ್ನ ಸಸ್ಪೆಂಡ್ ಮಾಡಕ್ಕೆ ಒಬ್ಬ ಇಲ್ಲ ಅಂದ್ಬಿಟ್ಟು ಇನ್ನೊಬ್ಬರನ್ನ ಸೇರಿಸ್ಬೋದಲ್ಲ ಸರ್, ವಿಷಯ ಮುಗಿಸಿ ಸರ್. ಇಲ್ಲಿ ಇಷ್ಟು ಹೊತ್ತು ಪ್ರತಿಭಟನೆ ನಡೀತೀರಿ, ನೀವು ರಕ್ಷಣೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವನು ವಿಷಯ ಮುಗಿಸಿರಲ್ಲ ಸರ್, ಎಲ್ಲಿ ಸರ್ ಅವ್ರು ಬರಲೇ ಇಲ್ಲ. ನಾನು ಹೇಳಿದೆ ಸರ್, DHO ಅವ್ರಿಗೆ ಒಂದು ಮಾತು ಹೇಳಿದ್ದೆ ಸರ್, ಸರ್ ಹಿಂದೆ ಕರಿಕಾಳನ್ ಸಾಹೇಬ್ರು ಅಂತ ಇದ್ರು, DCF ಆಗಿದ್ರು, ಬಹಳ ಒಳ್ಳೆ ಅಧಿಕಾರಿಯಾಗಿ ಇಲ್ಲಿ ಕೆಲಸ ನಿರ್ವಹಿಸಾರ. ಅವ್ರ ಗಮನಕ್ಕೆ ಬಂದಂತ ಪ್ರತಿಭಟನೆ ಯಾವುದೇ ಒಂದು ವಿಚಾರದ ಬಗ್ಗೆ ಕ್ರಮ ತಗೊಂಡಿದ್ದಾರೆ. ಹಿಂದೆ ಇಲ್ಲಿ ಇದ್ರು ಅಧಿಕಾರಿಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ರೆ. ಇತ್ತೀಚಿನ ವರ್ಷದಲ್ಲಿ ಏನ್ ಸರ್, ನಾನು ಮೊದಲೇ ಹೇಳ್ತಿರೋ ನಿಮ್ಮ ಡೆವಲಪ್ ಮಾಡಿ ಹಾಳು ಮಾಡ್ಬಿಡ್ಲಿ ತಲಕಾಣಿನ ಕೇಳಲ್ಲ, ಪ್ರಾಣಗಳನ್ನ ಉಳಿಸಿ ಸರ್. ಯಾವ್ದೋ ಊರಿಂದ ಬಂದು ಎಷ್ಟೋ ಪ್ರಾಣಗಳು ಬಂದು ಸಾವನ್ನಪ್ತಾರೆ, ಸುಮಾರು ಪ್ರಾಣ ಕಾಪಾಡಿದ್ದಾರೆ. ಹೋಗಿ ನೋಡಿ ಸರ್ ಇಲ್ಲಿ ಹಾಸ್ಪಿಟ್ಲಲ್ಲಿ ಬಾಡಿನ, ಆ ಮಗು ಹೆಣ್ಮಗು ಸರ್, 13 ವರ್ಷದ ಹೆಣ್ಮಗು ನೊರ ಕಚ್ಕೊಂಡು ಸಾವನ್ನಪ್ಪದ, ಬಾಡಿ ನೋಡಿ ಹೆಂಗಾಗುತ್ತೆ ಗೊತ್ತಾ? ಅಲ್ಲಿಂದ ಆರ್ಡರ್ ಆಗಿದೆ, ಅಲ್ಲಿಂದ ನೋಟಿಸ್ ಬಂದಿದೆ ಅನ್ನೋದು ಮಾತ್ರ ಹೇಳ್ತಾರೆ. ಇವಕ್ಕೆಲ್ಲ ಏನು ಅಲ್ಲ, ACF ಅವರಿಗೆ ಗಮನಕ್ಕೆ ತನ್ನಿ, ಅದು ಏನು ಅಂತ ಈಗ ಬಗೆಹರಿಸ್ಬೇಕಲ್ವಾ?